ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗುತ್ತಾ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆಯ ಮೇಲೆ ಎಫ್ಐಆರ್ ಆಗುವ ಸಾಧ್ಯತೆ ಇದೆ. ಬಂಧನದಲ್ಲಿರ್ತಕ್ಕಂಥ ರೇವಣ್ಣ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಇದು. ಆ ಹೇಳಿಕೆಯ ಆಧಾರದ ಮೇಲೆ ಮತ್ತೊಂದು ಎಫ್ಐಆರ್ ದೂರು ಕೊಟ್ಟು, ಈ ಸಂತ್ರಸ್ತೆ ದೂರನ್ನು ಕೊಟ್ಟು ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ಮಾಡ್ತಕ್ಕಂಥ ಸಾಧ್ಯತೆ. ಒಬ್ಬೊಬ್ಬರೇ ಸಂತ್ರಸ್ತೆಯರು ಹೊರಗೆ ಬರ್ತಾ ಇದ್ದಾರೆ. ಯಾವಾಗ ರೇವಣ್ಣ ಅವರ ಬಂಧನ ಆಯಿತು, ಸ್ವಲ್ಪ ಜನರಿಗೆ ಅಂದರೆ ಸಂತ್ರಸ್ತೆಯರಿಗೆ ಸ್ವಲ್ಪ ಧೈರ್ಯ ಬಂದಿದೆ. ಇನ್ನೇನು ಪ್ರಜ್ವಲ್ನು ಕೂಡ ಅರೆಸ್ಟ್ ಮಾಡ್ತಾರೆ, ನಮ್ಗೆ ಯಾವುದೇ ತೊಂದರೆ ಇರಲ್ಲ, ಜೀವ ಬೆದರಿಕೆ ಇರಲ್ಲ, ಹಾಗಾಗಿ ತೊಂದರೆಗೆ ಒಳಗಾಗಿರ್ತಕ್ಕಂಥವ್ರು ಇನ್ನು ಮುಂದೆ ಬರ್ಬೋದು. SIT ಮುಂದೆ ಬಂದು ತಮ್ಮ ನೋವೇನಾಗಿದೆ ಎಲ್ಲವನ್ನ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಆ ನಿಟ್ಟಿನಲ್ಲೂ ಕೂಡ SIT ಅವರು ಯಾರ್ಯಾರು ಸಂತ್ರಸ್ತೆಯರಿದ್ದಾರೆ ಅವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ಅವರೇನಾದರೂ ಮನಸ್ಸು ಮಾಡಿ ಇಂಡಿವಿಜುವಲ್ ಆಗಿ ನಾವು ದೂರು ಕೊಡ್ತೀವಿ ಅಂತ ಮುಂದೆ ಬಂದರೆ, ಯಾರ್ಯಾರ ವಿರುದ್ಧ ದೂರು ಕೊಡ್ತಾರೋ, ರೇವಣ್ಣ ವಿರುದ್ಧನ, ಪ್ರಜ್ವಲ್ ರೇವಣ್ಣ ವಿರುದ್ಧನ, ಅವ್ರ ಮೇಲೆ ಮತ್ತೊಂದು ಎಫ್ಐಆರ್ ಆಗಲೇಬೇಕಾಗುತ್ತೆ.